ಡಾಕ್ಟರ್ ಆದಾಗ ಯಾವತ್ತಾದರೂ ಒಂದಿನ ಬೇಜಾರಾಗಿದೆಯಾ ನಾನು ಈ ಪೊಸಿಷನ್ಗೆ? ಬಿಕಾಸ್ ಈಗ ಏನಾಗುತ್ತೆ ಅಂದರೆ ತುಂಬ ಕಮರ್ಷಿಯಲ್ ಆಗಿದೆ. ನಿಮ್ಮ ಕಡೆ ಎಲ್ಲೋ ಒಂದು ಕಡೆ ಜೀವನದಲ್ಲಿ ಒಂದು ದುಡ್ಡು ಅನ್ನೋದು ನಮಗೆ ಮುಂದೆ ಹೋದಾಗ ಯಾರೋ ಒಬ್ರು ಬೇರೆ ಯಾವುದೋ ಹುದ್ದೆನ ನೋಡಿಕೊಂಡು ನಿಮ್ಮನ್ನು ಓವರ್ಟೇಕ್ ಮಾಡಿದಾಗ ಅಯ್ಯೋ ನಾನು ಡಾಕ್ಟರ್ ಆದೆ ನಾನೇನು ಮಾಡ್ಲಿಕ್ಕಾಗಿಲ್ಲ ಅಂತ ಏನಾದರೂ ಒಂದು ಬೇಜಾರು ಅನಿಸಿದೆಯಾ? ದುಡ್ಡು ವಿಚಾರ ಆಗಿರ್ಬೋದು, ಇಲ್ಲ ನಿಮ್ಮ ವೃತ್ತಿನಲ್ಲಾಗಿರ್ಬೋದು. ಶ್ರೀ ಅವರೇ, ಇಷ್ಟೊತ್ತು ಮಾತನಾಡಿದಾಗ ಕರೆಕ್ಟಾಗಿ ನೀವು ಅನಾಲಿಸಿಸ್ ಮಾಡಿ ಮಾತಾಡ್ತಿದ್ದೀರಿ. ಒಬ್ಬ ಜರ್ನಲಿಸ್ಟ್ ಆಗಿ, ಆಂಕರ್ ಆಗಿ ನನಗೆ ಖುಷಿ ಅನ್ನಿಸ್ತದೆ. ಮೊದಲನೇ ಕೋವಿಡ್ ಟೈಮಲ್ಲಿ ದೇವಸ್ಥಾನ ಮುಚ್ಚಿಬಿಟ್ರಲ್ಲ, ಅದ್ರ ಮೇಲೆ ಒಂದು ಕಾಮೆಂಟು. ಆಮೇಲೆ ಎಲ್ಲಿ ನನಗೆ ಡಿಸಪಾಯಿಂಟ್ ಆಗಿ ಅದನ್ನು ಹೆಂಗೆ ಓವರ್ಕಮ್ ಮಾಡಿದೆ ಅನ್ನೋದಕ್ಕೆ 2 ಉದಾಹರಣೆ ಕೊಡ್ತೀನಿ ನಾನು. ನೋಡಿ, ನಾವೆಲ್ಲ ಹುಡುಗರಾಗನ್ನೋರು ಕಾಯಿಲೆ ಮನುಷ್ಯನಿಗೆ ಬರೆದಿರೋ ಮರಕ್ಕೆ ಬರುತ್ತಾ ಅನ್ನೋರು ಹಳ್ಳಿ ಕಡೆ. ಈಗ ಮರಕ್ಕೂ ಬರುತ್ತೆ, ಮರಕ್ಕೆ ಇಂಜೆಕ್ಷನ್ ಕೊಟ್ಟಿರೋದು ನಾವು ನೋಡಿದ್ದೀವಿ. ಇವ್ರವ್ರು ಪಾಪ ಅಗ್ರಿಕಲ್ಚರ್ ಕಾಲೇಜ್ನವರು. ಬಟ್ ಎಲ್ಲೋ ಒಂದು ಕಡೆ ದೇವಸ್ಥಾನ ಮುಚ್ಚಿದ್ರಲ್ಲ. ನಾನೊಬ್ಬ ಅಲೋಪತಿ ಡಾಕ್ಟ್ರಾಗಿ ನಾನು ತುಂಬ ಜನ ಕೇಳೇನೆ, ನಿಮಗೆ ಕಾಯಿಲೆ ಬಂದಾಗೆ ಅನೇಕ ಸಿಸ್ಟಮ್ಸ್ ಇದೆ ನಮ್ಮ ದೇಶದಲ್ಲಿ. ಅಲೋಪತಿ ಇಸ್ ದ ಲೇಟೆಸ್ಟ್ ಸಿಸ್ಟಮ್. ಆಯುರ್ವೇದ ಇದೆ ತರತರಾಂತರದಿಂದ ಸುಶ್ರುತ ಮಹಾರಾಜನ ಕಾಲದಿಂದಲೂ. ಅದಾದಮೇಲೆ ಅಲೋಪತಿ ಬಂತು, ಹೋಮಿಯೋಪತಿ ಬಂತು, ನ್ಯಾಚುರೋಪತಿ ಬಂತು. ನಾನು ಡಾಕ್ಟ್ರುಗಳಿಗೆ ಜನಗಳಿಗೆ ಹೇಳೀನಿ, ಕೊನೆಗೆ ಏನೂ ಇಲ್ಲ ಆದರೂ ತಿರುಪತಿ ಅಂತೂ ಆಯ್ತಲ್ಲಪ್ಪ. ನೇನೆ ತಿರುಪತಿಗೆ ಹೋಗಿ ಕೈ ಮುಗಿದು ಬಂದುಬಿಟ್ರೆ ಎಷ್ಟೋ ಜನ ಕಾಯಿಲೆ ವಾಸಿ ಆಗುತ್ತೆ. ಅದಕ್ಕೆ ಆ ಟೈಮ್ನಲ್ಲಿ ಅನ್ಫಾರ್ಚುನೇಟ್ಲಿ ದೇವಸ್ಥಾನನ ಯಾಕೆ ಮುಚ್ಚಿರೋ ನಂಗೆ ಗೊತ್ತಿಲ್ಲ. ಇದು ಅವೈಜ್ಞಾನಿಕವಾಗಿ ಮ್ಯಾನೇಜ್ ಮಾಡಿದರು. ನೋಡಿ, ತಗಡೊಡೆದ್ರು ದುಡ್ಡು ಮಾಡ್ಕೊಂಡ್ರು, ಗಳ ಹೊಡೆದ್ರು ದುಡ್ಡು ಮಾಡಿ. ವೈರಸ್ಗೂ ಅದಕ್ಕೆ ಸಂಬಂಧನೇ ಇಲ್ಲ.